ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಸಹನ ಶಶಿ ಕ್ರಿಯೇಟಿವಿಟಿ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಹನ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನನ್ನ ನವರಾತ್ರಿ ದಿನದ 3ನೇ ದಿನದ ವ್ಲಾಗ್ ಆಗಿರುತ್ತೆ. ಆ, ಆ, ಏನಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಪವರ್ ಬೇರೆ ಇರಲಿಲ್ಲ. ತುಂಬಾ ಸಖತ್ತು ಅಂದರೆ ಸಖತ್ತು ಮಳೆ ಬರ್ತಿತ್ತು. ಬಟ್ ಸ್ವಲ್ಪ ಮಳೆ ಬಂತು ಅಂದರೂ ಕೂಡ ನಮ್ಮೂರ ಕಡೆ ಎಲ್ಲ ಏನು ಲೈನ್ ಕಟ್ ಮಾಡಿಬಿಡ್ತಾರೆ. ಹಾಗಾಗಿ ಪವರ್ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ವಾಯ್ಸ್ ಕೊಡೋದಕ್ಕೂ ಆಗಿರಲಿಲ್ಲ. ಮೊಬೈಲಲ್ಲಿ ಚಾರ್ಜ್ ಕೂಡ ಇರಲಿಲ್ಲ. ಆದಷ್ಟು ಸಂಜೆ ಟೈಮಲ್ಲಿ ಸೋಲಾರ್ ಲೈಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಪವರ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ನನಗೊಂದು ಬೇಜಾರು ಏನಂತ ಹೇಳಿದ್ರೆ, ನನ್ನ ವ್ಲಾಗ್ಗಳಿಗೆ ಏನು ವ್ಯೂಸ್ಗಳು ಕರೆಕ್ಟಾಗಿ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ 80% ಅಷ್ಟು ಜನ ಏನು ಡಯಟ್ ಪ್ಲ್ಯಾನಿಂಗು ವ್ಲಾಗ್ಸನ್ನೇ ಇಷ್ಟಪಡ್ತಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅಂದರೆ ನಾನಿವಾಗ ಏನು ಸರಿಯಾಗಿ ಡಯಟ್ ಪ್ಲ್ಯಾನಿಂಗ್ ಮಾಡ್ತಾ ಇಲ್ಲ. ಆ ಕಾರಣದಿಂದ ನನಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ಬರೀ ಡಯಟ್ ಪ್ಲ್ಯಾನಿಂಗ್ ಮಾತ್ರನೇ ಎಕ್ಸ್ಪೆಕ್ಟ್ ಮಾಡಬೇಡಿ ಇಲ್ಲಿ ನನ್ನ ವ್ಲಾಗಿಂದ. ಏನು ಡೈಲಿ ವ್ಲಾಗ್ಸ್ ಏನಾಗುತ್ತೆ ಅದನ್ನು ಕೂಡ ನಾನು ಶೇರ್ ಮಾಡ್ತಿದ್ದೀನಿ. ಮತ್ತು ಔಟ್ಸೈಡ್ ಏನಾದರೂ ಹೋಯ್ತು ಅಂದರೆ ಅದನ್ನು ಕೂಡ ಶೇರ್ ಮಾಡ್ತಿದ್ದೀನಿ. ಸೊ ಆ ಥರ ವೀಡಿಯೋಸ್ಗಳಿಗೂ ಸ್ವಲ್ಪ ಏನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬರೀ ಡಯೆಟ್ಟಿಗೆ ಫಿಕ್ಸ್ ಆಗಬೇಡಿ ನನ್ನ ಏನು ಚಾನಲ್ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನಾನು ಎಕ್ಸಸೈಸ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು, ಹಾಗೆ ವಾಕ್ ಕೂಡ ಕಂಪ್ಲೀಟ್ ಮಾಡಿಕೊಂಡು, ಒಂದು ಲೋಟ ಬಿಸಿನೀರನ್ನ ತೊಗೊಂಡ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಒಂದು ಡಿಟಾಕ್ಸ್ ಡ್ರಿಂಕ್ ಅಲ್ಲ, ಏನು ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಂದು ಓಟ್ಸ್ನ 15 ಮಿನಿಟ್ಸ್ ನೆನೆ ಹಾಕ್ಕೊಂಡ್ಬಿಟ್ಟು, ಇದಕ್ಕೆ ಸಪೋಟ ಹಣ್ಣು ಮತ್ತು ಬಾಳೆಹಣ್ಣು ಹಾಗೆಯೇ ಸೇಬು ಇಷ್ಟನ್ನು ಸೇರಿಸ್ಕೊಂಡು ಒಂದು ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ನಾನು ಯಾವುದೇ ಚಿಯಾ ಸೀಡ್ಸನ್ನೇ ಆ್ಯಡಪ್ ಮಾಡಿಲ್ಲ, ಹಾಗೆ ಹನಿ ಕೂಡ ಆ್ಯಡಪ್ ಮಾಡಿಲ್ಲ. ಸಪೋಟ ಹಾಕಿದ್ರಿಂದ ಅದರಲ್ಲೇ ಸ್ವೀಟ್ ಇರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಸಾಕಂತ ಹೇಳಿ ಸುಮ್ಮನಾದೆ. ಹಾಗೆ ಇವಾಗ ಆಫ್ಟರ್ನೂನ್ ಲಂಚ್ಗೆ ಅಂತ ಹೇಳಿಬಿಟ್ಟು ಇವತ್ತು ದಲಿಯಾನ ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೆ, ಇನ್ನೊಮ್ಮೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ದಲಿಯಾನ. ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ. ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಬಾಣಲೆನಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಿ ಹಸಿರು ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಮಾಗಿಸ್ಕೊಳ್ತಾ ಇದ್ದೀನಿ. ಈಗ ಅದೇ ಒಗ್ಗರಣೆಗೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನೀವು ಉದ್ದಕ್ಕೆ ಸೀಳ್ಕೊಳ್ಬೋದು, ಇಲ್ಲ ಹಾಗೆ ಚಿಕ್ಕದಾಗೂ ಕೂಡ ಹೆಚ್ಚಿ ಹಾಕ್ಕೊಳ್ಬೋದು. ನಾನು ಸಣ್ಣದಾಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಮಾಗಿದಾದ್ಮೇಲೆ ಇವಾಗ ಒಂದೇ ಒಂದು ದಪ್ಪ ಸೈಜಿಂದು ಟೊಮೊಟೊ ಹಣ್ಣ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಮಾಗಿಸ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಮಾಗಿ ಆದಮೇಲೆ ಟೊಮೊಟೊ ನೀಟಾಗಿ ಏನು ಬೆಂದೋಗ್ಬಿಡಬೇಕು, ಆ ಥರ ನೀಟಾಗಿ ಮಾಗಿಸ್ಕೊಳ್ಬೇಕು. ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂಥ ಬೀನ್ಸು ಮತ್ತು ಕ್ಯಾರೆಟ್, ನೀವು ಕ್ಯಾರೆಟ್ನ ತುರಿದು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಹಾಗೆಯೇ ತಿನ್ನೋದಕ್ಕೆ ಸಿಗಲಿ ಅನ್ನೋದಾದರೆ ಈ ಥರ ಪೀಸ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಬೇಕು. ಮಕ್ಕಳಿಗೆ ಏನಾದರೂ ಕೊಡ್ತು ಅಂತ ಹೇಳಿದ್ರೆ ಈ ಕ್ಯಾರೆಟ್ನ ನೀವು ತುರಿದು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬೀನ್ಸ್ ಎಲ್ಲ ಏನಂದರೆ ಎಣ್ಣೆನಲ್ಲೇ ಬೆಂದೋಗ್ಬಿಡುತ್ತೆ, ನೀರಲ್ಲೂ ಕೂಡ ಬೆಂದೋಗುತ್ತಲ್ವ, ಅದು ಏನೋ ಸ್ವಲ್ಪ ಮೆತ್ತಗಾಗೋಗ್ಬಿಡುತ್ತೆ. ಬಟ್ ಏನು ಕ್ಯಾರೆಟ್ ಆ ಥರ ಆಗಲ್ಲ. ಮಕ್ಕಳಿಗೆ ಕೊಡೋದಾದರೆ ಬಾಯಿಗೆ ಸಿಕ್ಬಿಡುತ್ತೆ, ಹಾಗಾಗಿ ತಿನ್ಕೊಳ್ಳಲ್ಲ ಅವರು. ಮಕ್ಕಳಿಗೆ ಕೊಡೋದಾದರೆ ತುರಿದು ಹಾಕ್ಕೊಳ್ಬೋದು. ಈಗ ಇದಕ್ಕೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಬಟಾಣಿ ಕೂಡ ಸೇರಿಸ್ಕೊಳ್ಬೋದು, ಇಲ್ಲ ಯಾವುದಾದ್ರೂ ಕಾಳುಗಳಿತ್ತು, ಹೆಸ್ರು ಕಾಳನ್ನ ನೆನೆ ಹಾಕಿದರೆ ಹಿಂದಿನ ದಿನವೇ, ಇಲ್ಲ ತಡ್ನಿ ಕಾಳು ನೆನೆ ಹಾಕಿದರೆ, ಈ ಥರ ಕಾಳುಗಳನ್ನ ನೆನೆ ಹಾಕಿದ್ರೂ ಕೂಡ ಅದನ್ನು ಕೂಡ ಇದಕ್ಕೆ ಬೇಯಿಸಿ ಹಾಕ್ಕೊಳ್ಬೋದು. ಹಾಗೆ ಹಾಕ್ಕೊಂಡ್ರೆ ಇದರಲ್ಲಿ ಬೇಯೋಲ್ಲ. ನೀವು ಕಾಳುಗಳನ್ನ ನೆನೆಸಿಟ್ಟಿತ್ತು ಅಂತ ಅಂದರೆ ಅದನ್ನು ಹಿಂದಿನ ದಿನ ರಾತ್ರಿ ನೆನೆ ಹಾಕಿ ಅದನ್ನು ಬೇಯಿಸ್ಕೊಂಡು ಇದಕ್ಕೆ ಆ್ಯಡಪ್ ಮಾಡಬೇಕಾಗುತ್ತೆ. ನಾನು ಯಾವ ಥರ ಕಾಳುಗಳನ್ನು ಇಲ್ಲಿ ಹಾಕಿಲ್ಲ. ಈಗ ನೀರನ್ನ ಹಾಕಿಬಿಟ್ಟು ನಾವು ಉಪ್ಪಿಟ್ಟು ಮಾಡ್ತೀವಲ್ವ, ಅದೇ ಥರ ಸೇಮ್
ಬೇರೆ ಏನು ಚೇಂಜಸ್ ಇಲ್ಲ. ಮುಂಚೆನೇ ತರಕಾರಿನ ಹಾಕ್ಬಿಟ್ಟು ಮಾಗಿಸ್ಕೊಳ್ತೀವಿ ಅಷ್ಟೇ. ಇವಾಗ ನೀರನ್ನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಕಾಯಿ ತುರಿ ನಿಮಗೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನು ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇದರಲ್ಲೇ ಈ ಹದದಲ್ಲೇ ನೀವು ಉಪ್ಪು ಖಾರನ ನೋಡ್ಕೊಳ್ಬೋದು. ಉಪ್ಪು ಕಮ್ಮಿ ಆಯಿತು ಅಂತ ಅಂದ್ರೂ ಸೇರಿಸ್ಕೊಳ್ಬೋದು. ಅಕಸ್ಮಾತ್ ನಿಮಗೆ ಖಾರ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಖಾರದ ಪುಡಿನೂ ಕೂಡ ಸೇರಿಸ್ಕೊಳ್ಬೋದು. ನಾನು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಹೇಳಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕುದಿ ಆದಮೇಲೆ ಇದಕ್ಕೆ ದಲಿಯನ ಆ್ಯಡ್ ಮಾಡ್ತಿದ್ದೀನಿ, ಅಂದರೆ ಗೋಧಿ ನುಚ್ಚು. ಆ ಗೋಧಿ ನುಚ್ಚನ್ನ ಸ್ವಲ್ಪ ಒಂದೇ ಒಂದು ಬೌಲಷ್ಟು, ಅದು ಕೂಡ ಒಬ್ರಿಗಾದರೆ ಜಾಸ್ತಿ ಆಗುತ್ತೆ. ನಾನು 2 ಮೆಂಬರ್ಸಿಗೆ ಮಾಡ್ತಿರೋದು ಇದು. ನೀವು ಒಬ್ರಿಗೆ ಮಾಡ್ಕೊಳ್ಳೋದಾದರೆ ಅರ್ಧ ಬೌಲಷ್ಟಾದರೆ ಸಾಕು. ಅಂದರೆ ಜಾಮೂನ್ ಬೌಲ್ ಸಿಗುತ್ತಲ್ವ, ಅದರಲ್ಲಿ ಅರ್ಧ ಹಾಕ್ಕೊಂಡ್ರೆ ಒಬ್ಬರಿಗೆ ಸಾಕಾಗೋಗುತ್ತೆ. ಅಷ್ಟೇ ಹೊಟ್ಟೆ ತುಂಬಿದೆ ಅಂತ ಅನಿಸುತ್ತೆ. ಡಯಟ್ ಮಾಡ್ಕೊಳ್ಳೋರು ಹಾಫ್ ಬೌಲ್ ಆದರೆ ಸಾಕು. ನಾನಿಲ್ಲಿ 1 ಬೌಲಷ್ಟು ತೊಗೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟ ಆಗಿದೆ. ಇದು 2 ಮೆಂಬರ್ಸಿಗೆ ಆಗುತ್ತೆ ನಮಗೆ. ಇವಾಗ ಇದು ಏನು ಗೋಧಿ ನುಚ್ಚು ಸ್ವಲ್ಪ ಲೇಟಾಗಿ ಬೇಯೋದು, ಅದು ನೀಟಾಗಿ ಬೆಂದ್ರೇ ತಿನ್ನೋದಕ್ಕೆ ಚೆನ್ನಾಗಿರೋದು. ಅದಕ್ಕೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಬೇಯಿಸ್ಕೊಳ್ಬೇಕಾಗತ್ತೆ. ನೀವು ತಣ್ಣೀರು ಹಾಕಿದ್ರಿ ಅಂತ ಹೇಳಿದ್ರೆ ಇನ್ನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕಾಗತ್ತೆ. ಬಿಸಿ ನೀರು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ, ಏನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋಲ್ಲ. ಹಾಗೆಯೇ ನೀರನ್ನ ಆ್ಯಡ್ ಮಾಡಿಕೊಂಡು ಇವಾಗ ತೆಳು ಮಾಡಿಕೊಂಡು ನಾನು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ತೆಳು ಇದ್ರೇ ಚೆಂದ, ಏನು ತಿನ್ನೋದಕ್ಕೆ. ಗಟ್ಟಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ಅಂದರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಗೆ ಆಗೋಗ್ಬಿಡುತ್ತೆ. ಈ ಶಾವಿಗೆ ಪಾಯಸ ಆಗುತ್ತಲ್ವ, ಅದೇ ಥರನೇ ಗಟ್ಟಿಗೆ ಆಗೋಗ್ಬಿಡುತ್ತೆ. ಆ ಥರ ಇದ್ದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಹಾಗಾಗಿ ತೆಳು ಅಂದರೆ ತೆಳು ಮಾಡಿಕೊಂಡ್ರೆ, ಲೇಟಾಗಿ ತಿಂತೀವಿ ಅಂತ ಹೇಳಿದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಹಾಗಾಗಿ ಸರಿ ಹೋಗುತ್ತೆ. ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಬೆಂದಾಯಿತು. ಸೊ ನಾನು ಇದನ್ನು ಮಧ್ಯಾಹ್ನಕ್ಕೆ ಅಂತ ಹೇಳಿ ಊಟಕ್ಕೆ ತೊಗೊಂಡಿದ್ದು. ಹಾಗೆ ಸಂಜೆ ಹೇಳಿದ್ನಲ್ಲ ನವರಾತ್ರಿ ಪೂಜೆನ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು, ಇದು 3ನೇ ದಿನದ್ದು. ಇದಕ್ಕೆ ಬಣ್ಣ ಬಂದು ಬೂದು ಬಣ್ಣದ್ದು ಬಟ್ಟೆನ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಹೂವು ಬಂದು ಕನಕಾಂಬರ ಕಲರ್ ಇದೆ ಅಲ್ವಾ, ಆ ಥರ ಕಲರಿಂದ ಹೂವಿನಲ್ಲಿ ಪೂಜೆ ಮಾಡಬೇಕಾಗಿರುತ್ತೆ. ಇಲ್ಲ ನಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದರಲ್ಲೇ ಕೂಡ ಪೂಜೆ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಸಂಜೆ ಆದಮೇಲೆ ಗೋಧೂಳಿ ಲಗ್ನದಲ್ಲಿ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಅದೇ ಥರನೇ ಬಾಗಿಲಿಗೆಲ್ಲ ಅರಿಶಿನ ಎಲ್ಲ ಹಚ್ಬಿಟ್ಟು, ಮತ್ತು ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು 2 ದೀಪನ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿಕೊಂಡು ಡೈಲಿ ನಾವು ಹೊಸ್ತಿಲು ಪೂಜೆನ ಇದೇ ಥರ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಾರ್ದು. ಏನು ಹೊಸ್ತಿಲು ಪೂಜೆ ರೆಗ್ಯುಲರಾಗಿ 9 ಡೇಸು ಕೂಡ ಇದೇ ಥರ ಪೂಜೆ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಅದೇ ಥರನೇ ಕಂಪ್ಲೀಟ್ ಮಾಡಿಕೊಂಡು ಅದೇ ಬಣ್ಣದ ಸೀರೆನ ಉಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಪೂಜೆ ಹೇಗಾಯಿತು ಅನ್ನೋದನ್ನು ನೋಡ್ಕೊಂಡು ಬನ್ನಿ.
ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್ ಪೂಜೆ ಹೇಗಾಯಿತು ಅಂತ ಹೇಳಿಬಿಟ್ಟು. ಇವತ್ತು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ನಾನಿವತ್ತು ಜಸ್ಟು ಹಾಲನ್ನ ತಗೊಂಡು ಅದಕ್ಕೆ ಕಲ್ಲು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೈವೇದ್ಯಕ್ಕೆ ಅಂತ ಹೇಳಿ ಆಯಿತು. ನೈವೇದ್ಯ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಮನೆಗೆಲ್ಲನೂ ಕೂಡ ಪೂಜೆ ಆದಮೇಲೆ ಧೂಪನ ಹಾಕ್ತೀನಿ. ಅದೇ ಥರ ಧೂಪ ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಹಾಗೆ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ನಾನಿವತ್ತು ಅಕ್ಕಿ ರೊಟ್ಟಿ ನೆನ್ನೆ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಗ್ಯಾಸಲ್ಲಿ ಸುಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬಸ್ಸಾಂಬಾರನ್ನ ಆ್ಯಡ್ ಮಾಡಿಕೊಂಡು ತೊಗೊಂಡೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಗುಡ್ ನೈಟ್.